33 ಓಟ್ ಈಗ ಕಾಂಗ್ರೆಸ್ ಲೀಡ್ ಇದೆ. ಕಾಂಗ್ರೆಸ್ ಲೀಡ್ ಆಗಿದೆ. ಖಂಡಿತ ಗೆಲುವಾಗುತ್ತೆ. ಗೆಲುವಾಗುತ್ತೆ. ತುಂಬಾ ಕಡಿಮೆ ಹಾಕೊಂತ ಹೋಗ್ತಾ ಇದೆ. ಒಂದು ಹಂತದಲ್ಲಿ ಬಿಜೆಪಿ ಲೀಡ್ ಆಗಿದೆ ಸರ್. ಇಲ್ಲ, ಹಂಗೇನಾಗಲ್ಲ. ಖಂಡಿತ ಜನ ಆಶೀರ್ವಾದ ಮಾಡಿದ್ದಾರೆ. ನಾವು ಗೆಲ್ಲಿನ ದಡ ಸೇರ್ಕೊಂತೀವಿ. ಯಾಕಂದ್ರೆ ಸಿದ್ದರಾಮಯ್ಯ ಅವರಂತ ಎಫರ್ಟ್ ಹಾಕಿರೋ ಸಂದರ್ಭದಲ್ಲಿ ಈ ಹಂತಕ್ಕೆ ಕುಸಿತ ಆಗ್ತದಂತ ತಮ್ಗೆ ಇದಿತ್ತ ಅಂತ? ಇಲ್ಲ, ಹಂಗೇನಿಲ್ಲ. ಇದು ನಾರ್ಮಲಿ ಬೈ ಎಲೆಕ್ಷನ್ ಅಲ್ಲ. ಬೈ ಎಲೆಕ್ಷನ್ ಆದಮೇಲೆ ನಾರ್ಮಲಿ ಹಾವು ಎಣ್ಣೆ ಆಟ ಇದ್ದಿದ್ದೇ ಇದೆಲ್ಲ. ಅದು ಕೂಡ ಸೊ ಒಳ್ಳೆ ನಿಯರೆಸ್ಟ್ ಮಾರ್ಜಿನ್ಗೆ ನಾವು ಗೆಲ್ತೀವಿ. ಸಾಮಾನ್ಯವಾಗಿ ಬೈ ಎಲೆಕ್ಷನ್ ಅಂತಂದ್ರೆ ಆಡಳಿತ ಪಕ್ಷದ ಸರ್, ಬೈ ಎಲೆಕ್ಷನ್ ಅಲ್ಲಿ ಆಡಳಿತ ಪಕ್ಷಕ್ಕೆ ಹೆಚ್ಚು ಇಲ್ಲ. ನಾರ್ಮಲಿ ಈಗ ನಾನು 5ನೇ ಬಾರಿ ಅಂದರೆ ಇನ್ಕ್ಲೂಡಿಂಗ್ MP ಸೇರಿ 5ನೇ ಬಾರಿ ಆಗಿದೆ. ನಾರ್ಮಲ್ ಆಗಿ ಸ್ವಲ್ಪ ಇದ್ದೇ ಇರುತ್ತೆ ಎಲ್ಲದು ಕೂಡ. ಇಂಥವೆಲ್ಲ ಟಫ್ ಫೇಸ್ ಮಾಡೋದು. ಸೊ ನಾವು ಖಂಡಿತ ದಡ ಸೇರ್ತೇವೆ. ಇಲ್ಲ, ನಾರ್ಮಲಿ ಮೊದಲಿಂದ ಬಂದು ಹೋಗೋದೇ ಇದೆ. ಬಂದು ಹೋಗ್ತೀನಿ. ಭಾಳ ಲೀಡ್ನಾಗ ಗೆದ್ದಿದ್ರಿ ನೀವು, ಈಗ ಮತ್ತೆ ಅದೇ ಲೀಡ್ನಾಗ ನಿರೀಕ್ಷೆ ಐತೆ ಅನ್ಸುತ್ತೆ. ನೋಡೋಣ ಏನಾಗ್ತದೆ. ನೀವು ಲಾಸ್ಟ್ ಟೈಮ್ 85,233 ಅಂದ್ರೆ ವೋಟ್ ಅನ್ನು ಪಡ್ಕೊಂಡಿದ್ರಿ. ಸೊ ಇವಾಗ ನಿಮ್ಗಿಂತ ಒಂದು ಮತ ಜಾಸ್ತಿ ಪಡ್ಕೊಂಡಿದ್ರೆ ನಿಮ್ಮ ವೈಫ್ ಶಪಥ ಮಾಡಿದ್ರು. ಅದರಲ್ಲೂ ಕೂಡ CM ಸಿದ್ದರಾಮಯ್ಯ 3ನೇ ದಿವಸ ಕೂಡ ಇಲ್ಲ ಹಾಲ್ಟ್ ಇಲ್ಲ ಆಗುತ್ತೆ. ದೊಡ್ಡ ಮಟ್ಟದ ಪ್ರಚಾರ ಮಾಡಿದ್ರು. ಖಂಡಿತ ಆಗುತ್ತೆ. ಜನ ತೀರ್ಪು ಕೊಟ್ಟಿದ್ದಾರೆ ನಮ್ಮ ಸಂಡೂರು ಜನತೆ ಮೇಲೆ. ನೋಡೋಣ, ಎಲ್ಲ ನೋಡೋಣ. ಥ್ಯಾಂಕ್ ಯು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.